ಹೆಣ್ಮಕ್ಳಿಗೆ ಒಂದು ಅವೇರ್ನೆಸ್ ಕೊಡುವಂಥ ಒಂದು ಸಿನಿಮಾನ ರೆಡಿ ಮಾಡಿದ್ದೀರಾ. ಸೊ ನಿಮ್ಮ ಕನಸು ಇವತ್ತು ನನಸಾಗಿದೆ, ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಇಂಥ ಮೆಸೇಜ್ ಸಮಾಜಕ್ಕೆ ಸಿಕ್ಕ ಅಂಥ ಮೆಸೇಜ್ನ ಖಂಡಿತ ನಾನು ಮೂವಿ ಮಾಡಲಿಕ್ಕೆ ಇಷ್ಟ. ಮುಂದೇನೂ ಈ ಥರ ಒಳ್ಳೆ ಸಬ್ಜೆಕ್ಟ್ಸ್ ಬಂದರೆ ಮಾಡ್ತೀನಿ. ಇದರಿಂದ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋದು ಅಥವಾ ಒಂದು ಜನಗಳ ಮನಸ್ಸಲ್ಲಿ ಹೋಗಬೇಕಿದು ಯಾವ ರೀತಿ ನಮ್ಮ ದೇಶಕ್ಕೆ ಎಷ್ಟು ಇಂಪಾರ್ಟೆಂಟು, ಹೆಣ್ಮಕ್ಳು ಪ್ರತಿಯೊಂದಕ್ಕೂ ಇಂಪಾರ್ಟೆಂಟ್ ಅಂತ ಒಂದು ಮೆಸೇಜ್ ಹೋಗಬೇಕು. ನನಗೆ ಈ ಥರ ಸಬ್ಜೆಕ್ಟ್ ಸಿಕ್ಕಿದ್ರೆ ಇನ್ನೂ ಮುಂದೆ ಮಾಡ್ತೀನಿ. ನಾನು ಭ್ರೂಣ ಹತ್ಯೆ ಅನ್ನುವಂಥದ್ದು ಇವತ್ತಿಗೂ ನಿಮ್ಮ ಪ್ರಕಾರ ನಡೀತಾ ಇದೆ? ಯಾಕಂದರೆ ನೀವು ಸ್ಕೂಲ್ ಇಟ್ಕೊಂಡಿದ್ದೀರಾ, ಸಾಕಷ್ಟು ಹೆಣ್ಮಕ್ಳು ಕೂಡ ಇದ್ದಾರೆ. ಕಾಲೇಜ್ ಅನ್ನುವಂಥ ಕಾನ್ಸೆಪ್ಟ್ ನಿಮ್ಮ ಮೈಂಡಲ್ಲಿ ಇರೋದ್ರಿಂದ ಭ್ರೂಣ ಹತ್ಯೆ ಬಗ್ಗೆ ಏನು ಹೇಳ್ತೀರಾ? ಭ್ರೂಣ ಹತ್ಯೆ ಮಾಡಬಾರ್ದು. ಯಾಕೆಂತಂದರೆ ಒಂದು ಹೆಣ್ಣು ಪ್ರತಿಯೊಂದು ಪಾತ್ರದಲ್ಲೂ ಎಷ್ಟು ಇಂಪಾರ್ಟೆಂಟು, ಯಾವ ಫೀಲ್ಡಲ್ಲಿ ಇಲ್ಲ ಹೇಳಿ. ಯಾಕೆ ಆ ಥರ ಒಂದು ಮನಸ್ಸಲ್ಲಿ ಅವ್ರಿಗೆ ಯಾವ ರೀತಿ ಆ ಮನಸ್ಸಲ್ಲಿ ಹೋಗಿಬಿಟ್ಟಿದೆ ಇದನ್ನು ಹೆಣ್ಣು ಮಕ್ಕಳಾಗಬಾರ್ದು ಅಂತ ಹೇಳಿ ಅದನ್ನೆಲ್ಲ ತೆಗಿಬೇಕು ಅಂತಂದರೆ ನಾವು ಈ ಥರ ಅವೇರ್ನೆಸ್ ಪ್ರೋಗ್ರಾಮ್ ಆಗಲಿ ಅಥವಾ ಒಂದು ಮೂವೀಸ್ ಆಗಲಿ ಮಾಡಿ ಲಾರ್ಜರ್ ಆಡಿಯನ್ಸ್ಗೆ ಕಳಿಸ್ಬೇಕು. ಅದರಿಂದ ನಾನು ಇಷ್ಟಪಡ್ತೀನಿ ಈ ರೀತಿ ಮಾಡಲಿಕ್ಕೆ. ನಿಮ್ಮನ್ನು ನೀವು ತೆರೆ ಮೇಲೆ ನೋಡಿದಾಗ ಒಬ್ಬರು ಟೀಚರ್ ಆಗಿ, ರಿಯಲ್ ಲೈಫಲ್ಲಿ ಒಂದು ಟೀಚರು, ರೀಲಲ್ಲೂ ಟೀಚರ್ ಆಗಿದ್ದೀರಾ. ಸೊ ಎಷ್ಟು ಖುಷಿ ಕೊಡುತ್ತೆ ಅಂತ? ತುಂಬಾ. ಯಾಕೆಂತಂದರೆ ಅದು ಆ್ಯಕ್ಟಿಂಗ್ ಅಂತ ಅನಿಸೋದಿಲ್ಲ. ಈಸಿಲಿ ಐ ಕ್ಯಾನ್ ರೆಸನೇಟ್ ವಿತ್ ದ ಕ್ಯಾರೆಕ್ಟರ್. ನಾವು ವಾರ್ಮ್ತ್ ಆ್ಯಂಡ್ ಲವ್ ಆ್ಯಂಡ್ ಅಫೆಕ್ಷನ್ ಮಕ್ಕಳಿಗೆ ತೋರಿಸೋದು ಇಲ್ಲಿ ಕೂಡ ನನಗದು ವೆರಿ ಆರ್ಗ್ಯಾನಿಕಲಿ ಅದು ಪೋರ್ಟ್ರೇ ಆಗಿದೆ. ಓಕೆ, ಥ್ಯಾಂಕ್ ಯು. ಸರ್, ಸಿನಿಮಾ ನೋಡಿ ನಿಮಗೇನು ಅನಿಸ್ತು? ನಾನು ಪಿಕ್ಚರ್ ನೋಡಿದ್ದೀನಿ, ನನಗೆ ತುಂಬ ಇಷ್ಟ ಆಯಿತು. ಒನ್ ಇಸ್ ಸ್ಕ್ಯಾಮ್ ಈಸ್ ಓಪನ್ ಇನ್ ನಮ್ಮ ಕರ್ನಾಟಕದಲ್ಲಿ ಆ್ಯಂಡ್ ಮೈ ವೈಫ್ ಗೀತಾ ಪ್ರಿಯಾ ಹ್ಯಾಸ್ ಡನ್ ವಂಡರ್ಫುಲ್ ಜಾಬ್. ತುಂಬ ಚೆನ್ನಾಗಿ ಆಯಿತು. ಆ್ಯಂಡ್ ಪಿಕ್ಚರ್ನಲ್ಲಿ ಕಂಟಿನ್ಯೂಟಿ ಇದೆ, ದಟ್ ಒನ್ ಕೈಂಡ್ ಆಫ್ ಇಂಟ್ರೆಸ್ಟ್ ಇದೆ, ಕ್ಯೂರಿಯಾಸಿಟಿ ಇದೆ. ಟಿಲ್ ಎಂಡ್ ಯು ವಿಲ್ ಎಂಜಾಯ್ ದ ಮೂವಿ. ನನಗೆ ತುಂಬ ಸಂತೋಷ. ರಿಯಲ್ ಇನ್ಸಿಡೆಂಟ್ ಅನ್ನ ರಿಯಲ್ ಮೂಲಕ ತಂದಿದ್ದಾರೆ. ಇಂಥ ಸಿನಿಮಾಗಳು ಕನ್ನಡ ಇಂಡಸ್ಟ್ರಿಗೆ ಬರಲೇಬೇಕು, ಮೆಸೇಜ್ ಕೊಡಲೇಬೇಕು. ನಾಚ ಗಾನ ಮ್ಯೂಸಿಕ್ ಎಲ್ಲ ಇದ್ದೇ ಇರುತ್ತೆ. ಬಟ್ ಈ ಟೈಪ್ದು ಮೂವಿ ನಮ್ಮ ಯಂಗ್ಸ್ಟರ್ಗೆ ತೋರಿಸಲೇಬೇಕು. ಆವಾಗ ಮೆಸೇಜ್ ರೀಚ್ ಆಗುತ್ತೆ, ಮನಸ್ಸು ಚೇಂಜ್ ಆಗುತ್ತೆ. ಆ ಥರ ಕೆಲಸ ಮಾಡಬಾರ್ದು ಸೊಸೈಟಿನಲ್ಲಿ. ಐ ಆಮ್ ವೆರಿ ಹ್ಯಾಪಿ ವಿತ್ ಗೀತಾ ಪ್ರಿಯಾ ಆ್ಯಂಡ್ ಶ್ರೀನಾಥ್ ಸರ್. ತುಂಬ ಒಳ್ಳೆ ಆ್ಯಕ್ಟಿಂಗ್ ಮಾಡಿದ್ದಾರೆ. ನಿಮಗೆ ಆ್ಯಕ್ಟ್ ಮಾಡಬೇಕನ್ನೋ ಕನಸಿದೆಯಾ? ಇಲ್ಲ, ಥ್ಯಾಂಕ್ ಯು. ಐ ಆಮ್ ಪ್ರೊಫೆಸರ್, ಐ ಆಮ್ ಹ್ಯಾಪಿ. ತುಂಬ ಸಂತೋಷ ಆಗಿದ್ದೀನಿ. ಐ ಆಮ್ ಹ್ಯಾಪಿ, ಥ್ಯಾಂಕ್ ಯು. ಭ್ರೂಣ ಹತ್ಯೆಗೆ ಸಂಬಂಧಪಟ್ಟಾಗೆ ಒಂದು ಸಿನಿಮಾ ಅಂದರೆ ರಿಯಲ್ ಇನ್ಸಿಡೆಂಟನ್ನು ರೀಲಲ್ಲಿ ತೋರಿಸೋಕ್ಕೆ ಪ್ರಯತ್ನ ಪಟ್ಟಿದ್ದೀರಾ. ಸೊ ಏನು ಹೇಳ್ತೀರಾ? ಅದೇ ಮೇಡಮ್, ಇದೊಂದು ರಿಯಲ್ ಇನ್ಸಿಡೆಂಟ್ ಅಂತ ನೀವೇ ಹೇಳಿದ್ರಿ. ಅದನ್ನ ಇಟ್ಕೊಂಡು ನಾವು ಒಂದು ಲೇಡಿ ಓರಿಯೆಂಟೆಡ್ ಥರ ಮಾಡಿಬಿಟ್ಟು ಇವತ್ತಿಗೇನು ಟ್ರೆಂಡಿಗೆ ಬೇಕೋ ಆ ಥರ ಸ್ಕ್ರೀನ್ ಪ್ಲೇ ಮಾಡಿ ಹೇಳಿದ್ದೀವಿ ಮೇಡಮ್. ಭ್ರೂಣ ಹತ್ಯೆ ಇವತ್ತಿಗೂ ನಿಂತಿಲ್ಲ, ಕೆಲವು ಕಡೆ ಆಗ್ತಾನೇ ಇದೆ. ಸೊ ಆ್ಯಕ್ಟ್ಗಳಿದ್ದರೂ ಸರ್ಕಾರದಿಂದ ಅದಕ್ಕೆ ಒಂದು ಕಾನೂನು ಇದ್ದರೂ ಕೂಡ ಎಲ್ಲೂ ಕೂಡ ಅದನ್ನು ಪಾಲಿಸಿ ಪಾಲನೆ ಆಗ್ತಾ ಇಲ್ಲ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಅದು ತುಂಬ ತಪ್ಪು ಮೇಡಮ್. ಅದರಲ್ಲೂ ಹೆಣ್ಮಗು ಅಂತ ಗೊತ್ತಾದ ತಕ್ಷಣ ಭ್ರೂಣ ಹತ್ಯೆ ಸರ್ವೇ ಸಾಮಾನ್ಯ ಆಗೋಗಿತ್ತು. ಇತ್ತೀಚೆಗೆ ಸ್ವಲ್ಪ ಬೇರೆ ಥರ ಆಗಿದೆ ಅಂತ ಅಂದ್ಕೊಂಡ್ವಿ. ಈಗ ಮಂಡ್ಯದಲ್ಲಿ ಒಂದು ವರ್ಷದ ಹಿಂದೆ ನೋಡಿಬಿಟ್ಟು ಇನ್ನೂ ಸದ್ಯಕ್ಕಂತೂ ನಿಂತಿಲ್ಲ. ಅದಾಗಬಾರ್ದು ಅಂತ ಹೇಳೋಕ್ಕೆ ಬಯಸ್ತೀನಿ. ಫಸ್ಟ್ ಶೋ ನೋಡಿ ಎಲ್ಲರೂ ಸಿನಿಮಾನ ಹೊಗಳಿದ್ದಾರೆ. ನಿಮ್ಮ ಇಂಟೆನ್ಷನ್ನು ಫುಲ್ಫಿಲ್ ಆಗಿದೆ ಅನ್ಸುತ್ತೆ? ಹಾಂ ಮೇಡಮ್, ನೋಡಿದೆ. ಆಲ್ಮೋಸ್ಟ್ ತುಂಬ ಲೇಡೀಸೇ ಇದ್ದರು. ಖುಷಿ ಆಯಿತು ನೋಡಿಬಿಟ್ಟು. ಆ ಲೇಡೀಸ್ಗೆ ಆ್ಯಕ್ಚುಲಾಗಿ ಇಷ್ಟ ಆಗಲಿ ಅನ್ನೋ ಥರನೇ ಮಾಡಿದ್ದೆ ಕಾನ್ಸೆಪ್ಟು. ಅವರೇ ತುಂಬ ಇಷ್ಟಪಟ್ಟಿದ್ದಾರೆ. ಆಮೇಲೆ ಸಣ್ಣ ಹುಡುಗರೆಲ್ಲ ಬಂದಿದ್ದಾರೆ. ಖುಷಿ ಆಯಿತು ಮೇಡಮ್. ಥ್ಯಾಂಕ್ ಯು.